ನಾನಿನ್ನು ಎಷ್ಟು ದಿನ ಇಲ್ಲಿರ್ಬೇಕೋ ಗೊತ್ತಿಲ್ಲ. ಅಲ್ಲಿ ತನಕ ನೀವಿಲ್ಲಿ ಯಾಕೆ? ಎಷ್ಟು ದಿನನೂ ಅಲ್ಲ ಅಮ್ಮ, ನನಗೆ ರಾಹುಲ್ ಮೇಲೆ ನಂಬಿಕೆ. ನಮಸ್ತೆ ಇನ್ಸ್ಪೆಕ್ಟರ್. ನಮಸ್ತೆ ಗೋಪಾಲ್ ಅವರೇ, ಕೂತ್ಕೊಳ್ಳಿ. ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು? ಇನ್ನೂ FIR ಕೂಡ ಫೈಲ್ ಮಾಡಿಲ್ಲ, ಯಾಕೆ ಸರ್? ಗೋಪಾಲ್ ಅವರೇ, ನನಗೆ ಯಾಕೋ ಆ ಹುಡುಗಿ ಈ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅನಿಸ್ತಾ ಇದೆ ರೀ. ಅವಳ ನೋವು, ಎಮೋಷನಲ್ ಎಲ್ಲ ಜೆನ್ಯೂನ್ ಅಂತ ಅನಿಸ್ತಾ ಇದೆ. ನೀವು ಒಬ್ಬ ಪೊಲೀಸ್ ಆಗಿ ಹೀಗೆ ಮಾತಾಡ್ತಾ ಇರೋದು ಫೂಲಿಶ್ ಆಗಿದೆ. ದೊಡ್ಡ ದೊಡ್ಡ ತಪ್ಪು ಮಾಡಿದವರು ಕೂಡ ಹೀಗೆ ಸೈಲೆಂಟ್ ಆಗಿ ಏನು ಮಾಡದೇ ಇರೋ ಇನ್ನೋಸೆಂಟ್ ತರ ಇರ್ತಾರೆ. ಒಳ್ಳೇದಕ್ಕೆ ಕೆಟ್ಟದಕ್ಕೆ ವ್ಯತ್ಯಾಸ ನೀವು ಹೇಳೋದು ಬಿಟ್ಟು ನಾನು ನಿಮಗೆ ಹೇಳೋ ದುಸ್ಥಿತಿ ಬಂದಿದೆ. ಮಾವ ಮಾವ, ನನ್ನ ಮೇಲೆ ಕೇಸ್ ಹಾಕಿದ್ದು ಇವರೇ ಇರಬೇಕು ಅನ್ಸುತ್ತೆ. ಲಾಯರ್ ಯಾಕಮ್ಮ ಕೇಸ್ ಹಾಕ್ತಾರೆ? ಅಂದ್ರೆ ಇವ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾದ್ರೆ ನಿಜ ಗೊತ್ತಾಗ್ಬಿಡುತ್ತೆ. ನಾನು ಹೋಗಿ ಮಾತಾಡ್ತೀನಿ ವೀರಮ್ಮ. ನಿಂತ್ಕೊಳ್ಳಿ ಮಾವ, ಬೇಡ, ಸ್ವಲ್ಪ ಇರಿ. ನನಗೆ ಯಾಕೋ ಆ ಹುಡುಗಿಗೆ ನೀವು ಫೇವರ್ ಮಾಡ್ತಿದ್ದೀರಾ ಅನ್ಸುತ್ತೆ. ನನಗೇನು ಉಪಯೋಗ ಸರ್? ಅರೆಸ್ಟ್ ಮಾಡಿ 2 ದಿನ ಆಗಿದೆ. ಬಲವಾದ ಆಧಾರ ಕೂಡ ಕೊಟ್ಟಿದ್ದೀನಿ ನಿಮಗೆ. ಇನ್ನೂ ಅವ್ರ ಮೇಲೆ FIR ಯಾಕೆ ಫೈಲ್ ಮಾಡಿಲ್ಲ ಸರ್? ನೀವಿನ್ನೂ ಲೇಟ್ ಮಾಡಿದ್ರೆ ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕಾಗತ್ತೆ. ಅಂದ್ರೆ ನನ್ನ ಸೊಸೆ ಅರೆಸ್ಟ್ ಆಗೋದಕ್ಕೆ ವಿಡಿಯೋ ಕೊಟ್ಟಿದ್ ನೀವೇನಾ? ಏನ್ ಸರ್ ಇದು? ನಾನೇನೋ ಒಳ್ಳೇದು ಮಾಡಕ್ ಹೋದ್ರೆ ತಪ್ಪು ಮಾಡಿದವ್ರನ್ನ ಕೇಳೋ ಹಾಗೆ ಕೇಳ್ತಾ ಇದ್ದೀರಾ? ನಿಮಗ್ ಗೊತ್ತಿರೋದೇ ಒಳ್ಳೇದು ಅನ್ಕೊಂಡ್ರೆ ಹೇಗೆ? ಇದ್ರ ಹಿಂದಿರೋರು ಯಾರು? ಈಗ ಮಾಡೋಕ್ ಹೇಳಿದವ್ರು ಯಾರು? ನನ್ನ ಹಿಂದೆ ಇರೋದು ವಾಗ್ದೇವಿ ಮೇಡಮ್ ಅವರ ಅಭಿಮಾನ, ಅವರ ಆಶೀರ್ವಾದ. ಇನ್ಸ್ಪೆಕ್ಟರ್, ಕೊನೆಯದಾಗ ಕೇಳ್ತಾ ಇದ್ದೀನಿ, FIRನ ಫೈಲ್ ಮಾಡ್ತಿರೋ ಇಲ್ವೋ? ಬೇಡ ಇನ್ಸ್ಪೆಕ್ಟರ್, ಬೇಡ ಇನ್ಸ್ಪೆಕ್ಟರ್. ಒಂದು ನಿಮಿಷ ಇರಿ. ರಾಹುಲ್ ಅವರೇ, ಒಂದ್ಸಲ ಈ ವಿಡಿಯೋ ನೋಡಿ. ಯಾಕೆ ಚೇಂಜ್ ಮಾಡಿದ್ರ ಅಥವಾ ಸಾಕ್ಷಿನ ಫೋರ್ಜರಿ ಮಾಡಿದ್ರ? ನೀವು ನಿಮ್ ವೈಫ್ ಮೇಲೆ ಕೇಸ್ ಹಾಕಿದ್ದು ಇವರೇ ಸರ್. ಹಾಗಾದ್ರೆ ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದು ನೀವೇ ಅಲ್ವಾ? ಕ್ರಿಯೇಟ್ ಮಾಡೋದು ಅಂದ್ರೆ? ಸರ್, ಒಂದ್ಸಲ ವಿಡಿಯೋನ ಕರೆಕ್ಟಾಗಿ ನೋಡಿ ಸರ್. ಅವಳು ಮಾತಾಡ್ತಿರೋ ಮಾತುಗಳಿಗೂ ಅದರಲ್ಲಿರೋ ಎಕ್ಸ್ಪ್ರೆಷನ್ಸ್ಗೂ ಸಂಬಂಧನೇ ಇಲ್ಲ.
ಅಲ್ಲಿರೋ ಬಾಡಿಗೂ ಫೇಸ್ಗೂ ಕೋಆರ್ಡಿನೇಷನ್ ಕೂಡ ಮಿಸ್ ಆಗ್ತಾ ಇದೆ ಸರ್. ಸರ್, ಇನ್ನೊಂದು ವಿಷಯ, ನನ್ನ ವೈಫ್ ಕುತ್ತಿಗೆ ಮೇಲೆ ಟ್ಯಾಟೂನೇ ಇಲ್ಲ. ಆದ್ರೆ ಈ ವಿಡಿಯೋಲಿದೆ. ಸೊ ಅವಳು ನನ್ನ ವೈಫೇ ಅಲ್ಲ ಸರ್. ರಾಹುಲ್ ಅವರೇ, ಅವನು ಓಡ್ ಹೋಗ್ತಿದ್ದಾನೆ. ಕಾನ್ಸ್ಟೇಬಲ್ಸ್, ಹೋಗವನ್ನ ಇಟ್ಕೊಳ್ಳಿ. ಈಗಲಾದ್ರೂ ಅರ್ಥ ಆಯ್ತಾ ಇನ್ಸ್ಪೆಕ್ಟರ್ ಸರ್, ಸತ್ಯ ಏನು ಅಂತ? ನಮಗೆ ಯಾಕೆ ಅವಳ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ? ಕಾನ್ಸ್ಟೇಬಲ್, ಅವರನ್ನ ರಿಲೀಸ್ ಮಾಡಿ. ಬಾ ಸರ್. ನಿಂತ್ಕೊಳ್ಳಿ ಸರ್. ಸಾರಿ ಮೇಡಮ್, ನಮ್ಮ ವಾಗ್ದೇವಿ ಮೇಡಮ್ ಮೇಲೆ ಮರ್ಡರ್ ಪ್ಲಾನ್ ಮಾಡಿದ್ದೀರಾ ಅನ್ಕೊಂಡು ಸಬ್ಮಿಟ್ ಮಾಡಿರೋ ಸಾಕ್ಷಿನ ಸರಿಯಾಗಿ ಚೆಕ್ ಮಾಡಲಿಲ್ಲ. ನಿಮ್ಮ ನೋವು, ಮೇಡಮ್ ಗೌರವದ ಬಗ್ಗೆ ನೀವು ಪಡ್ತಿರೋ ಕಷ್ಟ ನೋಡಿ ರಾತ್ರಿಯಿಂದಾನೇ ನನ್ನ ಅಭಿಪ್ರಾಯ ಬದಲಾಯಿತು ಮೇಡಮ್. ಅದಕ್ಕೆ FIR ಕೂಡ ಫೈಲ್ ಮಾಡಿಲ್ಲ. ನನ್ನಿಂದ ನಡೆದಿರೋ ತಪ್ಪಿಂದ ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್. ಪರವಾಗಿಲ್ಲ ಸಾಹೇಬ್ರೆ, ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಕ್ಷಮೆ ಯಾಕೆ ಕೇಳ್ತೀರಾ? SI ಸರ್, ನ್ಯಾಯದ ಮೇಲಿರೋ ನಂಬಿಕೆಯಿಂದ ಜನ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ನೀವು ನಂಬಿದ್ದೆ ನಿಜ ಅನ್ಕೊಂಡು ನಮ್ಮಂಥವ್ರಿಗೆಲ್ಲ ಅನ್ಯಾಯ ಮಾಡಬೇಡಿ. ಸಾರಿ ಸರ್, ಇನ್ಯಾವತ್ತೂ ಈ ಥರ ತಪ್ಪು ನಡೀದೇ ಇರೋ ಹಾಗೆ ನೋಡ್ಕೋತೀನಿ. ಇನ್ಸ್ಪೆಕ್ಟರ್ ಸರ್, ನನ್ನ ವೈಫ್ ಮೇಲೆ ಸುಳ್ಳು ಕೇಸ್ ಹಾಕಿದ್ಯಾರು, ಅದರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರು ಅಂತ ತಿಳ್ಕೊಳ್ಳಿ. ಅವರನ್ನ ಅರೆಸ್ಟ್ ಮಾಡಿ. ಅದಕ್ಕೆ ಬೇಕಾಗಿರೋ ಲೀಗಲ್ ಫಾರ್ಮಾಲಿಟೀಸ್ ಎಲ್ಲ ನಾನು ನೋಡ್ಕೋತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಬಾ ಸರ್ಸು. ಇಷ್ಟೊತ್ತಿಗೆ ಆ ಸರ್ಸು ಲೈಫ್ ಕ್ಲೋಸ್ ಮಾಡೋದಕ್ಕೆ FIR ಓಪನ್ ಆಗಿರುತ್ತೆ. ಕೆಲಸದವಳಾಗಿ ಬಂದು ಮನೆಗೆ ಸೊಸೆ ಆಗಿದ್ದಲ್ದೆ ನನ್ನ ಪ್ಲಾನ್ಗೆ ಅಡ್ಡ ಬರ್ತಾಳ. ಆ ಫ್ಯಾಮಿಲಿಗೆ ಸೇಫ್ ಗಾರ್ಡ್ ಆಗ್ತಾಳ. ಈಗ ಅವಳನ್ನ ಸೇವ್ ಮಾಡೋರು ಯಾರೂ ಇಲ್ದೇ ಇರೋಗಾಗೋಯ್ತು. ಈ ಪ್ಲಾನ್ನಲ್ಲಿ ನನ್ನ ಬಗ್ಗೆ ಸ್ವಲ್ಪ ಹಿಂಟ್ ಕೂಡ ಬಂದ್ರು ಎಲ್ಲ ತಪ್ಪನ್ನು ಪ್ರೀತಿ ಮೇಲೆ ಹಾಕಿ ನಾನು ತಪ್ಪಿಸ್ಕೋತೀನಿ. ಅವರವರೇ ಹೊಡೆದಾಡ್ಕೊಳ್ಳಿ. ಒಂದೇ ಏಟಿಗೆ 2 ಹಕ್ಕಿ ಅಂದ್ರೆ ಇದೇ ಅನ್ಸುತ್ತೆ. ಲಾಯರ್ ಮಾಡಿರೋ ಮಾಫಿಂಗ್ ವಿಡಿಯೋಯಿಂದ ನನ್ನ ಕೈಗೆ ಮಣ್ಣು ತಾಗದೆ ಇರೋಗೆ ತುಂಬಾ ಈಸಿಯಾಗಿ ಎಸ್ಕೇಪ್ ಆದೆ. ಹಲೋ ಮೇಡಮ್, ನಾನು ಗೋಪಾಲ್ ಮೇಡಮ್. ಹೇಳು ಗೋಪಾಲ್. ಆ ಸರ್ಸು ಮೇಲೆ FIR ಓಪನ್ ಮಾಡಿದ್ರಾ? ಅವಳ ಕಣ್ಣೀರಿಂದ ಸ್ಟೇಷನ್ ಮುಳುಗೋಯ್ತಾ? ಇಲ್ಲ ಮೇಡಮ್, ಭಯದಿಂದ ನನ್ನ ಇಡೀ ಶರ್ಟ್ ಒದ್ದೆ ಆಗಿದೆ. ನಮ್ಮ ಪ್ಲಾನ್ ಪೂರ್ತಿ ಮಿಸ್ಫೈರ್ ಆಯ್ತು ಮೇಡಮ್.
ವಾಟ್? ಪ್ಲಾನ್ ಹೇಗೆ ಮಿಸ್ಫೈರ್ ಆಗುತ್ತೆ? ಅಂದ್ರೆ ಮೇಡಮ್, ಸರ್ಸು ಮಾರ್ಫಿಂಗ್ ಮಾಡಿರೋ ವಿಡಿಯೋಲಿ ಫೇಸ್ ಚೇಂಜ್ ಮಾಡಿದೀವಿ. ಅದು ನಿಮ್ ಕತ್ತಲ್ಲಿರೋ ಟ್ಯಾಟೂ ಇಂದ ವಿಡಿಯೋ ಫೇಕ್ ಅಂತ ಗೊತ್ತಾಗೋಯ್ತು ಮೇಡಮ್. ನನ್ನ ಕತ್ತಲ್ಲಿರೋ ಟ್ಯಾಟೂನಾ? ಅಂದ್ರೆ ಮೇಡಮ್, ಸರ್ಸು ಫೇಸ್ನ ನಿಮ್ ಬಾಡಿಗೆ ಅಟ್ಯಾಚ್ ಮಾಡಿದ್ವಿ. ಅದನ್ನ ರಾಹುಲ್ ಕಂಡು ಹಿಡಿದು ಸರ್ಸು ಅಲ್ಲ ಅಂತ ವಾದಿಸಿ ಸರ್ಸುನ ರಿಲೀಸ್ ಮಾಡ್ಕೊಂಡು ಕರ್ಕೊಂಡು ಹೋದ. ಅವ್ರಿಗಷ್ಟು ನಾಲೆಜ್ ಹೇಗೆ ಬಂತು? ಅಷ್ಟಕ್ಕೂ ಆ ವಿಡಿಯೋನ ರಾಹುಲ್ ಯಾರು ಕಳ್ಸಿದ್ರು? ಆ ಪೊಲೀಸ್ ಇನ್ಸ್ಪೆಕ್ಟರೇ ಕಳ್ಸಿರ್ಬೇಕು ಮೇಡಮ್. ಮತ್ತೀಗ ಕೇಸ್ ಕಥೆ ಏನು? ಇನ್ನೇನಿದೆ ಮೇಡಮ್, ಫಾಲ್ಸ್ ಅಲಿಗೇಷನ್ ಅಂತ ಕೇಸ್ ಕ್ಲೋಸ್ ಆಯ್ತು ಮೇಡಮ್. ತಕ್ಷಣ ಬೇರೆ ಕೇಸ್ ಬುಕ್ ಮಾಡ್ಬಿಡಿ. ಮೊದಲೇ ರಾಹುಲ್ ತುಂಬಾ ಕೋಪದಲ್ಲಿದ್ದಾನೆ ಮೇಡಮ್. ಎಲ್ಲಿ ನಿಜನ ಕಂಡು ಹಿಡಿದು ನನ್ನ ಮೇಲೆ ಕೈ ಮಾಡ್ತಾನೋ ಅಂತ ಓಡ್ ಬಂದ್ಬಿಟ್ಟೆ ಮೇಡಮ್. ನಿಮ್ ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ಯಾ? ಇಲ್ಲ ಮೇಡಮ್, ಈಗಲೇ ಹೇಳ್ತೀನಿ. ಹೋಗಿ ಮೊದಲು ಅವ್ರಿಗೆ ಹೇಳು. ಛೇ, ನನ್ನ ಪೂರ್ತಿ ಪ್ಲಾನು ಅಪ್ಸೆಟ್ ಆಗೋಯ್ತು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಕೊಂಡೆ. ಎಲ್ಲ ಕ್ಲೂಸ್ನ ಅವ್ನು ಕಂಡುಹಿಡಿತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ವಿಡಿಯೋದಲ್ಲಿರೋದು ನಾನು ಅಂತ ಗೊತ್ತಾದ್ರೆ ನಾಳೆ ತಪ್ಪಿಸ್ಕೊಳ್ಳೋದಕ್ಕೂ ಚಾನ್ಸೇ ಇರೋದಿಲ್ಲ. ಮಾಡಿರೋ ತಪ್ಪು ಗೊತ್ತಾದ್ರೆ ವಾಗ್ದೇವಿ ಕುಟುಂಬ ನನ್ನನ್ನು ಬದುಕೋಕೆ ಬಿಡೋದಿಲ್ಲ. ಈಗೇನು ಮಾಡಲಿ? ಹೇಗೆ ತಪ್ಪಿಸ್ಕೊಳ್ಳಿ? ಹೊರಗಡೆ ಬಂದ್ಲು. ಶ್ಯಾಮ್ಲಾ ಆಂಟಿ ಹತ್ರ ಇರೋ ರೌಡಿಗಳು ವೇಸ್ಟ್ ಅನ್ಕೊಂಡ್ರೆ ಈಗ ಈ ಲಾಯರ್ ಕೂಡ ಹಾಗೇನಾ? ಓ ಈಗೇನು ಮಾಡೋದು? ತೇಜಣ್ಣ, ಅಮ್ಮೋರು ಈಗ ಹೇಗಿದ್ದಾರೆ? ಈಗೇನೂ ಪ್ರಾಬ್ಲಮ್ ಇಲ್ಲ. ಈಗ ನೀನು ಕೂಡ ಬಂದಿದ್ದೆಲ್ಲ ನಮ್ಗೆಲ್ರಿಗೂ ತುಂಬಾನೇ ಸಂತೋಷ ಆಗ್ತಿದೆ. ಸರಸು, ನೀನ್ ಬೇಗ ವಾಪಸ್ ಬರ್ಬೇಕು ಅಂತ ಎಲ್ರಿಗಿಂತ ಹೆಚ್ಚಾಗಿ ನಾನೇ ವೇಟ್ ಮಾಡಿದ್ದು ಗೊತ್ತಾ? ರಾಹುಲ್, ಈಗಾದ್ರೂ ಸರಸು ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ಅಂತ ನಂಬಿಕೆ ಬಂತಾ ನಿನಗೆ? ಹೌದು ರಾಹುಲ್, ಅದು ನಿನ್ನ ಸರ್ಸುನ ಹೇಗೆ ಬಿಡಿಸ್ದೆ? ಯಾರಾದರೂ ಲಾಯರ್ನ ಅಪಾಯಿಂಟ್ ಮಾಡ್ಕೊಂಡ್ಯಾ? ಇಲ್ಲ ತೇಜ, ರಾಹುಲೇ ಲಾ ಪಾಯಿಂಟ್ನ ಮಾತಾಡಿ ಅವಳನ್ನು ಬಿಡಿಸ್ಕೊಂಡ್ಬಂದ. ಲಾ ಪಾಯಿಂಟಾ? ಅದು ಹೇಗೋ? ನಾವೆಲ್ಲರೂ ಇನ್ಸ್ಪೆಕ್ಟರ್ ತೋರಿಸಿದ ವಿಡಿಯೋನಲ್ಲಿ ಸರಸು ವಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಹೊರತು ಅದರಲ್ಲಿರೋ ಡೀಟೇಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ ಅಣ್ಣ. ಆ ವಿಡಿಯೋಲಿ ಸರಸು ಅಂತ ಹೇಳ್ತಿರೋ ಹುಡುಗಿಗೆ ಟ್ಯಾಟೂ ಇದೆ. ಅದನ್ನ ನೋಡದೆ SI ಅವರು ತುಂಬಾ ಎಕ್ಸೈಟ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ನಾವು ತೋರಿಸಿದ ಪ್ರೂಫನ್ನ ನೋಡಿದಾದ್ಮೇಲೆ ಸರಸುನ ರಿಲೀಸ್ ಮಾಡಿ ಸಾರಿ ಕೇಳಿದ್ರು ಅಣ್ಣ. ಆಂಟಿ ಟ್ಯಾಟೂ ಆ ವಿಡಿಯೋದಲ್ಲಿ ಕಾಣ್ತಿತ್ತಾ? ನಾನು ಕೂಡ ಅಬ್ಸರ್ವ್ ಮಾಡ್ಲಿಲ್ವಲ್ಲ. ಸಾರಿನೇ ಕೇಳಿದೆ. ಸರ್ಸು ಬಗ್ಗೆ ನಾವೆಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ರು ಕೂಡ ಅರ್ಥ ಮಾಡ್ಕೊಳ್ದಿದ್ದ ಅವ್ರ ತಪ್ಪು. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತಾ ಬ್ರೋ? ಇವಳ ಮೇಲೆ ಕೇಸ್ ಹಾಕಿರೋ ವ್ಯಕ್ತಿ ಅವನು ವಾಗ್ದೇವಿಗೆ ಸ್ಟೂಡೆಂಟ್ ಅಂತಿದ್ದ, ಆದ್ರೆ ಅಲ್ಲ. ಅವನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ SIಗೆ ಹೇಳಿದ್ದೀವಿ. ಡ್ಯಾಡ್, ಈ ಕೇಸನ್ನ ಪೊಲೀಸ್ ಅವ್ರಿಗಲ್ಲ
CBI ಅವ್ರಿಗೆ ಒಪ್ಸೋದೇ ಒಳ್ಳೇದು. ಅದಾದ್ಮೇಲೆನೆ ಈ ಇಡೀ ಪ್ಲಾನಲ್ಲಿ ಇನ್ವಾಲ್ವ್ ಆಗಿರೋರೆಲ್ಲ ಖಂಡಿತವಾಗ್ಲೂ ಹೊರಗಡೆ ಬಂದೇ ಬರ್ತಾರೆ. ಸರ್ಸು ಈಗ ರಿಲೀಸ್ ಆಗಿ ಬಂದಾಯ್ತಲ್ಲ, ಅಲ್ದೆ ಆ SI ಕೂಡ ಸಾರಿ ಹೇಳಿದ್ರು ಅಂದ್ರಲ್ಲ, ಇನ್ನೂ ಯಾಕೆ ಈ ಇಶ್ಯೂನ ದೊಡ್ಡದ್ ಮಾಡೋದು? ಇಶ್ಯೂನ ದೊಡ್ಡದು ಮಾಡ್ತಿಲ್ಲ. ಫರ್ದರ್ ಯಾವ ಪ್ರಾಬ್ಲಮು ಆಗದೆ ಇರೋ ಹಾಗೆ ಕೇರ್ ತಗೋತಾ ಇದ್ದೀನಿ ಅಷ್ಟೇ. ಅದು ಹಾಗಲ್ಲ ರಾಹುಲ್, ಆಂಟಿಗೆ ಬೇಗ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಆಗ್ಲೇ ಹೇಳಿದ್ರು. ಈಗ ಹೀಗೆ CBCID ಕ್ರಿಮಿನಲ್ ಕೇಸ್ ಅರೆಸ್ಟ್ ಬಗ್ಗೆ ಆಂಟಿಗೆ ಗೊತ್ತಾದ್ರೆ ಅವರೆಷ್ಟು ನೊಂದ್ಕೋತಾರೆ ಹೇಳು. ಅದು ಅಮ್ಮೋರಿಗೆ ವಿಷಯ ಗೊತ್ತಾಗೋ ಮೊದಲೇ ಬಚ್ಚಿಟ್ಕೊಂಡಿರೋ ಆ ಕಳ್ಳರನ್ನ ನಾವು ಹಿಡಿದ್ರೆ ಸರಿ ಹೋಗುತ್ತೆ ಅಲ್ವಾ? ಯಾ ಸರ್ಸು, ಯು ಆರ್ ಕರೆಕ್ಟ್. ಮೇಡಮ್ಗೆ ನಿಜ ಗೊತ್ತಾದಾಗ ನಾವೇನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವಲ್ಲಿ ಅವ್ರ ಮುಂದೆ ನಿಲ್ಲೋದಕ್ಕೂ ಮುಂಚೆ ತಪ್ಪು ಮಾಡಿರೋ ದ್ರೋಹಿಗಳನ್ನ ಚಟ್ಟದ ಮೇಲೆ ಮಲಗಿಸ್ಬೇಕು. ಆಗ ನಾವು ಮೇಡಮ್ ಮುಂದೆ ತಲೆ ಎತ್ತಿ ನಿಲ್ಬಹುದು, ಹೆಮ್ಮೆಯಿಂದ ಎಲ್ಲಾನು ಹೇಳ್ಕೋಬಹುದು. ಎಲ್ಲ ಇವ್ರು ಅನ್ಕೊಂಡ ಹಾಗೆ ಆಗ್ತಿದ್ಯಲ್ಲ, ಆದ್ರೂ ಈ ಎನ್ಕ್ವೈರಿ ಯಾಕೆ? ನನ್ನ ಪ್ರಾಣ ತೆಗಿಯೋಕ? ಈ ವಿಷಯನ ಈಗಲೇ ಶ್ಯಾಮ್ಲಾಂಟಿಗೆ ಹೇಳಿ ಪ್ಲಾನ್ ಆಫ್ ಆಕ್ಷನ್ ಏನು ಅಂತ ಡಿಸೈಡ್ ಮಾಡಬೇಕು. ಇಲ್ಲದೇ ಇದ್ರೆ ನನ್ನ ತಲೆ ತಿರುಗಿ ನಕ್ಷತ್ರ ಕಾಣಿಸೋದು ಗ್ಯಾರಂಟಿ. ರಾಹುಲ್, ತೇಜ, ರಾಹುಲ್, ಅತಿಗೆಮ್ಮ, ಏನು ಹೀಗೆಲ್ಲ ಆಗೋಗಿದೆ? ವಾಗ್ದೇವಿಗೆ ಹೀಗೆಲ್ಲ ಆಗೋಗಿದೆ ಅಂತ ಯಾಕೆ ಯಾರು ನನ್ನ ಹತ್ರ ಹೇಳಲಿಲ್ಲ? ಮನೆಯಿಂದ ದೂರ ಇದ್ರೆ ನಾನು ದೂರದೊಳಗೋಗ್ಬಿಟ್ನಾ? ದೊಡ್ಡಮ್ಮ ಪ್ಲೀಸ್, ನೀವು ಅಳು ನಿಲ್ಲಿಸಿ. ಮೇಡಮ್ ಕಂಡೀಷನ್ ಸ್ಟೇಬಲ್ ಆಗೇ ಇದೆ. ಈಗ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಕೂಲ್ ಆಗಿರಿ ದೊಡ್ಡಮ್ಮ. ಇರೋ ಜನ ಸಾಕಾಗಲ್ಲ ಅಂತ ಈ ಬಿಗ್ ಆಂಟಿ ಯಾಕೆ ಬಂದ್ರು? ಓನ್ ಸಿಸ್ಟರ್ ಅಲ್ವಾ? ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪಾಪ ಓಡೋಡ್ ಬಂದಿದ್ದಾರೆ. ಹೌದಮ್ಮ, ನೀವೇನು ಅಳಬೇಡಿ. ಈಗಷ್ಟೇ ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ದಾರೆ ಮೇಡಮ್ ಬಗ್ಗೆ ಭಯ ಪಡುವಂತ ಅಗತ್ಯ ಏನೂ ಇಲ್ಲ ಅಂತ. ಅಮ್ಮ, ಹೋಗಿ ನೋಡಿ ಅಮ್ಮ. ಬೇಡಪ್ಪ, ನನ್ನ ವಾಗ್ದೇವಿ ದರ್ಪದಿಂದ ನಡೀತಾ ಇದ್ರೆ ನೋಡ್ತೀನಿ, ಆವೇಶದಿಂದ ಮಾತಾಡ್ತಾ ಇದ್ರೆ ಕೇಳ್ತೀನಿ. ಆದ್ರೆ ಈ ರೀತಿ ಮೌನವಾಗಿ ಸುಮ್ಮನೆ ಮಲ್ಗಿದ್ದಾಗ ಮಾತ್ರ ನನ್ನ ಕೈಯಲ್ಲಿ ವಾಗ್ದೇವಿ ನೋಡಕ್ಕಾಗಲ್ಲ ಕಣೋ. ಅಮ್ಮ, ವಾಗ್ದೇವ್ ಅಮ್ಮೋರ್ ಪರಿಸ್ಥಿತಿ ಮೊದ್ಲಿಗಿಂತನೂ ಈಗ ತುಂಬಾ ಚೆನ್ನಾಗಾಗಿದೆ. ಪ್ರಜ್ಞೆ ಇನ್ನೂ ಬರ್ದೇ ಇದ್ರು ಕೈ ಕಾಲೆಲ್ಲ ಆಡಿಸ್ತಿದ್ದಾರೆ. ಡಾಕ್ಟ್ರಪ್ಪ ಹೇಳಿದಾರಲ್ಲ ಬೇಗ ಹುಷಾರಾಗ್ತಾರೆ ಅಂತ. ನೀವು ಅಳ್ಬೇಡಿ ಅಮ್ಮ. ಅತಿಗೆಮ್ಮ, ವಾಗ್ದೇವಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೇನೆ ನಾನು ಕೂಡ ಹೀಗೆ ಸಮಾಧಾನವಾಗಿ ಇರೋಕ್ ಸಾಧ್ಯ ಆಗ್ತಿದೆ. ಇಲ್ಲದೇ ಇದ್ದಿದ್ರೆ ನಿಮ್ಮ ಹತ್ರ ಮಾತಾಡೋಕ್ ಮಾತ್ರ ಅಲ್ಲ, ನಿಮ್ಮ ನೋಡೋದಕ್ಕೂ ಕಣ್ಣೀರು ಅಡ್ಡ ಬರ್ತಾ ಇತ್ತು. ಅದೆಲ್ಲ ದೇವ್ರ ದಯೇನೆ ಅಮ್ಮ. ಮರ್ತಿದ್ದೆ ಅಮ್ಮ. ಸರ್ಸು, ಇದನ್ ತಗೋ. ಇದು ತುಂಬಾ ಶಕ್ತಿ ಇರೋ ಅಂತ ವೈಷ್ಣೋದೇವಿ ಅಮ್ಮನವ್ರ ಕುಂಕುಮ. ಇದನ್ನ ತಗೊಂಡು ಹೋಗಿ ನನ್ನ ತಂಗಿ ಹಣೆಗಿಡಮ್ಮ. ಖಂಡಿತ ಅವಳು ಕಂಡ್ಬಿಡ್ತಾಳೆ. ಹೋಗಮ್ಮ, ಬೇಗ ಹೋಗು. ಹೋಗಮ್ಮ, ಹೋಗು.
ವಾಗ್ದೇವಮ್ಮ ಅವ್ರ ಮೌನ ಸಹಿಸಕ್ಕೆ ನನ್ನಿಂದ ಆಗ್ತಿಲ್ಲ. ನಿನ್ ದಯೆ ಇರಲಿ ಅಂತ ಈ ಕುಂಕುಮನ ಹಚ್ತಿದ್ದೀನಿ. ನಮ್ಮಮ್ಮ ಕಣ್ಬಿಡೋ ಹಾಗೆ ಮಾಡ್ಬಿಡಮ್ಮ. ಸುಮ್ಮನಿರಿ ದೊಡ್ಡಮ್ಮ. ಏನು ರಾಹುಲ್ ಇದು? ಅಮ್ಮೋರೆ, ನೀವು ಕಣ್ಬಿಟ್ಟಿದ್ದೀರಾ? ಅಮ್ಮ ಅಮ್ಮ, ನಾನು ತುಂಬಾ ಖುಷಿ ಆಗ್ತಿದ್ಯಮ್ಮ. ನಾನು ಎಲ್ಲರನ್ನೂ ಕರಿತೀನಿ. ರಾಹುಲ್ ಅವರೇ, ಮಾವ ಮಾವ, ರಾಹುಲ್ ಅವರೇ, ಅಮ್ಮ ಕಣ್ಬಿಟ್ಬಿಟ್ರು, ಪ್ರಜ್ಞೆ ಬಂದ್ಬಿಡ್ತು. ಋಷಿ, ನೀನು ಹೋಗಿ ಬೇಗ ಡಾಕ್ಟರ್ನ ಕರ್ಕೊಂಬ. ಓಕೆ ಬ್ರೋ, ನಾನು ಕರ್ಕೊಂಡು ಬರ್ತೀನಿ. ನೀವೆಲ್ಲರೂ ಒಳಗಡೆ ಹೋಗಿರಿ. ವಾಗ್ದೇವಿ, ಸರ್ ಸ್ವಲ್ಪ ಜಾಗ ಬಿಡಿ. ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಇನ್ನು ಮೇಡಮ್ ಅವ್ರಿಗೆ ಯಾವ ಟೆನ್ಷನು ಇಲ್ಲ, ಬೇಗ ಗುಣ ಆಗ್ತಾರೆ. ಹೌ ಆರ್ ಯು ಫೀಲಿಂಗ್ ಮ್ಯಾಮ್? ಡಾಕ್ಟರ್, ಆ ಮುಖಕ್ಕಿರೋ ಬ್ಯಾಂಡೇಜ್ಗಳೆಲ್ಲ? ಎಸ್ ಸರ್, ಗಾಯ ಎಲ್ಲ ವಾಸಿ ಆಗಿರುತ್ತೆ. ಇವಾಗಲೇ ರಿಮೂವ್ ಮಾಡ್ತೀವಿ. ಸರಿ ಡಾಕ್ಟರ್. ಪ್ರೀತಿ, ನಂಗೆ ಯಾಕೋ ಮ್ಯಾಡಮ್ ಫೇಸ್ ಚೇಂಜ್ ಆಗತ್ತೆ ಅಂತ ಅನ್ನಿಸ್ತಿದೆ. ಯಾಕೆ? ಯಾಕಂದ್ರೆ
ಅದೇ ಇಷ್ಟು ದಿನ ಆದ್ಮೇಲೆ ಬ್ಯಾಂಡೇಜ್ ತೆಗಿತಿದಾರಲ್ಲ, ಕನ್ಫರ್ಮ್ ಆಗಿ ಆ ಟ್ವಿಸ್ಟ್ ಇರುತ್ತೆ ನೋಡು. ನೀವು ಬೇಗ ಗುಣ ಆಗ್ಲಿ ಅಂತ ಬಂಡಿ ಮಾ ಕಳಮ್ಮನ್ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಕ್ ಹೋಗಿದಾರಮ್ಮ. ಇನ್ ಸಾಕು, ಅವಳನ್ನ ಬರೋದಕ್ಕೆ ಹೇಳು. ಸರಿ ಮೇಡಮ್, ನಾನು ಈಗಲೇ ಫೋನ್ ಮಾಡ್ತೀನಿ ಮೇಡಮ್. ಮೇಡಮ್, ನೀವೀಗ ಆರಾಮಾಗಿದ್ದೀರಲ್ಲ? ಏನು ನೋವಿಲ್ಲ ತಾನೆ? ಸ್ವಲ್ಪ ಇಲ್ಲಿ ಮೇಲಾಗ್ತಾ ಇದೆ ಅಷ್ಟೇ. ಅದರ್ವೈಸ್ ನೋ ಪೇನ್. ಇನ್ನು 2 ಡೇಸ್ ಅಷ್ಟೇ ಮೇಡಮ್, ಆ ಪೇನ್ ಕೂಡ ಎಲ್ಲ ಇಳಿದು ಹೋಗುತ್ತೆ. ನಥಿಂಗ್ ಟು ವರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗೆ ಮಾತ್ರ ಅಲ್ಲ ಮೇಡಮ್, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಸೊಸೆ ಅವ್ರಿಗೆ. ಕೆಲವು ದಿನಗಳು ಚಿಕಿತ್ಸೆ ಮಾತ್ರ ಮಾಡೋಕ್ಕಾಯ್ತು ನನ್ನಿಂದ. ಆದರೆ ಅವರು ಪ್ರತಿ ಕ್ಷಣ ನಿಮ್ಮ ಪಕ್ಕದಲ್ಲೇ ಇದ್ದು ಕಣ್ಣಿನ ರೆಪ್ಪೆ ಥರ ನಿಮಗೆ ಸೇವೆ ಮಾಡಿದ್ದಾರೆ. ಥ್ಯಾಂಕ್ಸ್ ಅಮ್ಮ. ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರತಿ ಸಲ ವಿಲನ್ ಪೋಲಾದಂಗೆ ಒಳ್ಳೇದಾದ್ರೆ ಸಾಕು, ಕ್ರೆಡಿಟ್ ಎಲ್ಲ ಅವಳ ಅಕೌಂಟ್ಗೆ ಹೋಯ್ತದೆ. ಅಯ್ಯೋ ಅಮ್ಮ, ನೀವು ನನಗೆ ಬೇಡಮ್ಮ. ನೀವು ಆರೋಗ್ಯವಾಗಿ ಕಣ್ಬಿಟ್ಟಿದ್ದೀರಾ, ನಮಗೆಲ್ಲ ಅಷ್ಟೇ ಸಾಕು. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನಗಳಿಂದ ನಾವೆಲ್ಲರೂ ಕಾಯ್ತಿದ್ದೀವಿ ಗೊತ್ತಾ?
ನಿಮ್ಮನ್ನೇ ಅಲ್ಲ ಅಮ್ಮೋರೆ, ಎಲ್ರೂ ನೀವು ಬೇಗ ಹುಷಾರಾಗ್ಲಿ ಅಂತ ಪ್ರತಿ ಕ್ಷಣನೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ರು. ರುಕ್ಮಿಣಿ ಅಮ್ಮೋರು ಈಗಷ್ಟೇ ನಿಮ್ಗೋಸ್ಕರ ಆ ವೈಷ್ಣೋದೇವಿ ಅಮ್ಮೋರ್ ಕುಂಕುಮ ತಂದ್ಕೊಟ್ರು. ಅದನ್ನಿಟ್ಟಾಗ್ಲೇ ನಿಮ್ಗೆ ಪ್ರಜ್ಞೆ ಬಂದ್ಬಿಡ್ತಮ್ಮ. ನಿನ್ ಬಗ್ಗೆ ಗೊತ್ತಾಗಿ ತುಂಬಾ ಭಯ ಆಯ್ತು ವಾಗ್ದೇವಿ. ಅದಕ್ಕೆ ನಿಂತ ಜಾಗದಲ್ಲೇ ತೀರ್ಥಯಾತ್ರೆ ಬಿಟ್ಟು ಬಂದ್ಬಿಟ್ಟೆ. ಲೈಫಲ್ಲಿ ಇಂಥ ಸ್ಥಿತಿ ಬರುತ್ತೆ ಅಂತ ನಿಮ್ಮನ್ನ ಈ ರೀತಿ ನೋಡ್ತೀವಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮೇಡಮ್. ನಿಮ್ಮ ನಗು, ಆ ನೋಟ, ಇಲ್ಲಿವರೆಗೂ ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಮೇಡಮ್. ಮೇಡಮ್, ಇನ್ನು ಮುಂದೆ ನಿಮಗೆ ಹೀಗಾಗದೇ ಇರೋ ಹಾಗೆ ನೋಡ್ಕೋತೀವಿ ಮೇಡಮ್. ನಿಮಗೇನೂ ಆಗಲ್ಲ. ಮ್ಯಾಮ್, ನಿಮ್ಮನ್ನ ಒಂಟಿಯಾಗಿ ಕಳಿಸಿದ್ದಕ್ಕೇನೆ ಆ ಆಕ್ಸಿಡೆಂಟ್ ಆಯ್ತೇನು? ಸಾರಿ ಮ್ಯಾಮ್. ಇನ್ನು ನಿಮ್ಮನ್ನ ಒಬ್ಬರನ್ನೇ ನಾನು ಎಲ್ಲೂ ಕಳಿಸಲ್ಲ. ನಾವು ಕೂಡ ಜೊತೆಲಿರ್ತೀವಿ. ನೀವು ಬೇಡ ಅಂದ್ರೂ ಸರಿ. ತೇಜ, ಆಗ ಹೋದ್ರ ಬಗ್ಗೆ ಯೋಚನೆ ಮಾಡೋದು, ಅದನ್ನು ನೆನ್ಪು ಮಾಡ್ಕೊಳ್ಳೋದು ಅನಗತ್ಯ. ಅವಳೀಗ ಪ್ರಶಾಂತವಾಗಿರ್ಬೇಕು. ನಮ್ಮ ನೋವು ಪ್ರೇಮನೆಲ್ಲ ಅವಳ ಹತ್ರ ಈಗ ಹೇಳಿ ತೊಂದರೆ ಕೊಡೋದು ಯಾಕೆ? ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಇಷ್ಟು ದಿವಸದಿಂದ ನಿಮ್ಮ ಮಾತಿನಿಂದ, ನಿಮ್ಮ ಪ್ರೇಮದಿಂದ ನಾನು ದೂರ ಉಳಿದು ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಏನು ಆಗೋದಿಲ್ಲ ಅಂತ ಹೇಳು ರಾಹುಲ್. ನಿಮ್ ನಗುನು ನೋಡಿದ್ವಿ, ನಿಮ್ ಮಾತನ್ನು ಕೇಳಿದ್ವಿ. ಈಗ ನಾವೆಲ್ಲ ಫುಲ್ ಜೋಶಲ್ಲಿದ್ದೀವಿ ಆಂಟಿ. ಅಷ್ಟೇ ಅಲ್ಲ ಪ್ರೀತಿ, ಎಲ್ಲರೂ ಇಷ್ಟು ಹ್ಯಾಪಿ ಆಗಿರೋದು ನೋಡಿ ತುಂಬಾ ದಿನ ಆಗಿತ್ತು. ಡಾಕ್ಟ್ರಪ್ಪ, ನಮ್ಮಮ್ಮವ್ರು ಹುಷಾರಾಗಿದ್ದಾರಲ್ವಾ? ನಾವು ಮನೆಗೆ ಕರ್ಕೊಂಡು ಹೋಗ್ಬೋದು ತಾನೆ? ಮನೆಗೆ ಡಾಕ್ಟರ್, ಇಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನೇಲೇ ಇದ್ರೆ ಯಾವ ಡಿಸ್ಟರ್ಬೆನ್ಸ್ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ನಾವೆಲ್ಲರೂ ಹತ್ರನೇ ಇದ್ದು ನೋಡ್ಕೋತೀವಿ. ಹೌದು ಡಾಕ್ಟ್ರಪ್ಪ, ಇಲ್ಲಿ ಹೇಗ್ ನೋಡ್ಕೋತಿದ್ದೀರೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತೀವಿ. ಯಾವಾಗ್ಲೂ ಪಕ್ಕದಲ್ಲೇ ಇದ್ದು ನೀವು ಕೊಟ್ಟಿರೋ ಔಷಧಿ, ಹಣ್ಣಿನ ರಸ ಎಲ್ಲದನ್ನು ಅಮ್ಮಂಗೆ ತಪ್ಪದೆ ಕೊಡ್ತೀನಿ. ಅವ್ರು ಬೇಗ ಗುಣ ಆಗೋ ಹಾಗೆ ನಾನು ಹತ್ರ ಇದ್ದು ನೋಡ್ಕೋತೀನಿ. ಯಾವ ತೊಂದರೆ ಆಗೋಕ್ಕೂ ಬಿಡಲ್ಲ. ನಿಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆಯಮ್ಮ. ಸರಿ, ನಾಳೆ ಬೆಳಗ್ಗೆನೇ ಡಿಸ್ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ನೀವು ಡೈಲಿ ಒನ್ಸ್ ಮ್ಯಾಮ್ನ ವಿಸಿಟ್ ಮಾಡಿದ್ರೆ ದಟ್ ವಿಲ್ ಬಿ ಎ ಗ್ರೇಟ್ ಹೆಲ್ಪ್. ಯಾ ಶೋರ್ ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಆಂಟಿ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ನಾಳೆನೇ ಮನೆಗೆ ಬಂದ್ಬಿಟ್ರೆ, ಆಕ್ಸಿಡೆಂಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ನನ್ನ ಬಗ್ಗೆ, ಶ್ಯಾಮ್ಲಾ ಆಂಟಿ ಬಗ್ಗೆ ನಿಜ ಗೊತ್ತಾದ್ರೆ, ನೋ, ಹಾಗಾಗ್ಬಾರ್ದು. ಸ್ವಲ್ಪ ಹೊತ್ತು ಮೇಡಮ್ ಅವ್ರನ್ನ ಒಂಟಿಯಾಗಿ ಬಿಟ್ಬಿಡಿ. ನೀವೆಲ್ಲ ಹೊರಗಡೆ
ಒಂದು ಯೋಚನೆ ಜೀವನನೇ ಬದಲಾಯಿಸೋ ಹಾಗೆ ಈ ಟ್ಯಾಟೂ ಇಂದ ಸುಖಾಂತಿ ಆಗ್ಬೇಕಾಗಿರೋ ಕಥೆ ಏನೇನೋ ಆಗೋಯ್ತು. ಈ ಫ್ಲಾಪ್ ಪ್ಲಾನ್ ಅಲ್ಲಿ ಎಲ್ಲರ ಮಿಸ್ಟೇಕು ಇದೆ. ಯಾವೊಬ್ರನ್ನು ಬ್ಲೇಮ್ ಮಾಡೋಕ್ಕಾಗ್ತಾ ಇಲ್ಲ. ಎಸ್ಕೇಪ್ ಆಗೋದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಯಾ ಪ್ರೀತಿ, ವಾಗ್ದೇವಿ ಆಂಟಿಗೆ ಪ್ರಜ್ಞೆ ಬಂದಿದೆ. ಸಾಯ್ತ್ ರೋಡ್ ಮೇಲೆ ತೆಂಗಿನಕಾಯಿ ಬಿತ್ತಾ? ಏನ್ ಹೇಳಿದ್ರಿ? ನಮ್ಮ ಪರಿಸ್ಥಿತಿ ಬಗ್ಗೆ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದೀನಿ. ಏನ್ ಸಿಂಬಾಲಿಸಮ್ ಆಂಟಿ? ನಾಳೆ ಮಾರ್ನಿಂಗ್ ಆಂಟಿನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಆಂಟಿ ಮನೆಗೆ ಹೋಗ್ತಿದ್ದ ಹಾಗೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ಸ್ಕ್ಯಾಮ್, ಮರ್ಡರ್ ಅಟೆಂಪ್ಟ್ ಎಲ್ಲದರಲ್ಲೂ ನಮ್ ಬಗ್ಗೆ ನಿಜ ಹೊರಗಡೆ ಬರುತ್ತೆ. ಆಲ್ರೆಡಿ ಎಲ್ರಿಗೂ ನನ್ನ ಮೇಲೆ ಡೌಟ್ ಇದೆ. ಚಿಕ್ಕ ಕ್ಲೂ ಸಿಕ್ಕಿದ್ರು ಅದು ಕನ್ಫರ್ಮ್ ಆಗುತ್ತೆ. ಕಂಪ್ಲೀಟ್ಲಿ ನನ್ನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಆಂಟಿ. ಪ್ರೀತಿ, ಕೂಲ್, ರಿಲ್ಯಾಕ್ಸ್. ಐ ಕಾಂಟ್ ಆಂಟಿ. ನೋಡು ಪ್ರೀತಿ, ನಮ್ಮ ಹತ್ರ ಇರೋ ಆಯುಧ ಅವಕಾಶ ಎಲ್ಲ ಯೂಸ್ ಮಾಡಿದ್ವಿ. ಎಲ್ಲದರಲ್ಲೂ ಫೇಲ್ ಆಗಿದ್ದೀವಿ. ಈಗ ನಮ್ಗೆ ಉಳಿದಿರೋದು ಒಂದೇ ಒಂದು ಆಪ್ಷನ್. ಏನ್ ಆಂಟಿ ಅದು? ನಡೆದಿರೋದೆಲ್ಲ ಮರ್ತು ಹೋಗಿ ನಿನಗೇನು ಗೊತ್ತಿಲ್ಲ ಅನ್ನೋ ಹಾಗೆ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಡ್ಸೋದು. ಕಮ್ ಆನ್ ಆಂಟಿ, ನಡ್ಸೋದು ನನ್ಗೇನು ಹೊಸ್ತೇನಲ್ಲ. ಬಟ್ ನನ್ನ ಭಯ ಎಲ್ಲ ಇವ್ರ ಇನ್ವೆಸ್ಟಿಗೇಷನ್ ಬಗ್ಗೆನೆ. ಅವ್ರ ಜೊತೆ ಕ್ಲೋಸ್ ಆಗಿದ್ದು ಪ್ರತಿ ಮೂವ್ಮೆಂಟ್ನು ನೋಡ್ಕೋ. ಪ್ಲಾನ್ ಏನು ಅಂತ ತಿಳ್ಕೊ. ಅವ್ರಿಗೇನಾದ್ರೂ ಕ್ಲೂಸ್ ಸಿಕ್ಕಿದ್ರೆ ನೀನದನ್ನ ನಾಶ ಮಾಡು. ನಿನ್ನಿಂದ ಆಗದೆ ಇದ್ರೆ ನನಗೆ ಫೋನ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ. ಭಯಪಟ್ಟು ದೂರ ಇರೋದಕ್ಕಿಂತ ಪಕ್ಕದಲ್ಲೇ ಇದ್ದು ತಪ್ಪಿಸ್ಕೊಳ್ಳೋದೇ ಈಸಿ. ಇದಕ್ಕಿಂತ ದೊಡ್ಡ ಎಸ್ಕೇಪ್ ಪ್ಲಾನ್ ಇಲ್ಲ. ಇದೇ ಈಸಿ ಪ್ರಾಸೆಸ್. ಯಾ ಆಂಟಿ, ಯುರ್ ಕರೆಕ್ಟ್. ನೀವು ಹೇಳ್ದಾಗೆ ಮಾಡ್ತೀನಿ. ಏನಾದರೂ ಹೆಲ್ಪ್ ಬೇಕಿದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಶೋ ಪ್ರೀತಿ, ಆಲ್ ದಿ ಬೆಸ್ಟ್.